ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಯೋಹಾನ 2ನೇ ಅಧ್ಯಾಯ 25ನೇ ವಚನ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂಥ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ದೇವರು ನಮ್ಮೊಟ್ಟಿಗೆ ದಿನ ವಿಶೇಷವಾದ ರೀತಿಯಲ್ಲಿ ಹೇಗೆ ಮಾತನಾಡ್ತಾ ಇದ್ದಾರೆ. ಹೌದು, ನಾನು ನಿತ್ಯ ಜೀವ ಕೊಡ್ತೇನೆ ಎಂಬ ವಾಗ್ದಾನವನ್ನು ನಿಮಗಾಗಿ ಮಾಡಿದ್ದೇನೆ ಎಂಬುದಾಗಿ. ಯಾವುದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮಗೆ ಅನೇಕ ಸಾರಿ ಪ್ರವಾದಿಗಳು ಬರುವಾಗ ದೇವರು ನಮಗೆ ಈ ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಥವಾ ನಮ್ಮ ಸಭಾಪಾಲಕರ ಮೂಲಕವಾಗಿ ದೇವರು ನಿಮಗೆ ಈ ರೀತಿಯಾದ ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಹೌದು, ಅನೇಕ ಮೀಟಿಂಗ್ಗಳಿಗೆ ಹೋಗುವಾಗ ಅಲ್ಲಿ ಬರುವಂಥ ಸೇವಕರುಗಳ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಈ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅನೇಕ ವಾಗ್ದಾನಗಳನ್ನು ನಾವು ಪ್ರತಿದಿನ, ಪ್ರತಿ ಸಮಯ, ವಾರಗಳು, ತಿಂಗಳುಗಳು ಎಲ್ಲ ವಾಗ್ದಾನಗಳನ್ನು ನಾವು ಕೇಳಿಸ್ಕೊಳ್ತೇವೆ. ಅನೇಕ ಸಾರಿ ಚಿಂತನೆಗಳನ್ನು ಮಾಡ್ತೇವಪ್ಪ, ಈ ವಾಗ್ದಾನ ಕೊಟ್ಟಿದ್ರಲ್ಲ ನೆರವೇರಲಿಲ್ಲ ಎಂಬುದಾಗಿ ಅನೇಕ ಸಾರಿ ಚಿಂತಿಸ್ತಾ ಇದ್ದೇವೆ ಪ್ರೀತಿಯುಳ್ಳ ದೇವರ ಮಕ್ಕಳೇ. ಆದರೆ ಇವೆಲ್ಲದಕ್ಕಿಂತ ಒಂದು ಶ್ರೇಷ್ಠವಾದ ಒಂದು ವಾಗ್ದಾನ ಕರ್ತನಾದ ಯೇಸು ಕ್ರಿಸ್ತನು ನನಗಾಗಿ ಮತ್ತು ನಿಮಗಾಗಿ ಕೊಡ್ತಾ ಇದ್ದಾರೆ. ಆ ವಾಗ್ದಾನವೇ ನಿತ್ಯ ಜೀವವಾಗಿದೆ. ಹೌದು, ನಾವು ಅನೇಕ ಸಾರಿ ಕಣ್ಣೀರಾಗ್ತೇವೆ, ಅಪ್ಪ ನನಗೆ ಈ ವಾಗ್ದಾನ ನೆರವೇರ್ತಿಲ್ವಲ್ಲ ನನ್ನ ಜೀವನದಲ್ಲಿ ಎಂಬುದಾಗಿ. ಆದರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ನಿಜವಾಗಿಯೂ ನೆರವೇರಬೇಕಾದಂಥ ಒಂದು ವಾಗ್ದಾನ ಕರ್ತನಾದ ಯೇಸು ಕ್ರಿಸ್ತನು ನನಗೆ ನಿನಗೆ ಕೊಡಬೇಕೆಂಬುದಾಗಿರುವಂಥ ವಾಗ್ದಾನ, ಅದು ನಿತ್ಯ ಜೀವವಾಗಿದೆ. ಇದಕ್ಕಾಗಿ ನಾವು ಪ್ರಯಾಸ ಪಡೋಣ, ಇದಕ್ಕಾಗಿಯೇ ನಾವು ಜೀವಿಸೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.